31 मार्च 2026 उत्तर कन्नड़ में डांडेली में शुरू हुई 3 दिवसीय स्वच्छ शहर डांडेली मुहिम का आज 2 अप्रैल को समापन हुआ। डांडेली वन्यजीवी और घने जंगल से घिरा हुआ पर्यटन क्षेत्र जहां देसी विदेशी पर्यटन आते हैं। शहर के नागरिक और पर्यटकों के स्वास्थ्य और सुंदर शहर के मद्देनजर डांडेली क्षेत्र कांग्रेस विधायक श्री आरवी देशपांडे जी ने इस अभियान को चलाया है। आज तक संपन्न हुए इस आयोजन को राजेंद्र जोशी ने कवर किया है, जिसमें डांडेली कांग्रेस महिला अध्यक्ष श्रीमती रेणुका वंदन अपने कार्यकर्ताओं के साथ मिलकर इस स्वच्छता अभियान को सफलतापूर्वक अंजाम दिया है। सबसे बड़ी बात यह है कि डांडेली के परिवहन अधिकारी, सभी लोकल प्रशासनिक अधिकारी और शहर की महिलाओं और पुरुषों ने भी सुबह 7 बजे से बड़े उत्साह के साथ परिषद को सफल करने के लिए कसर नहीं छोड़ी। ಅಲ್ಲೇ 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 ಇದು ಮಾಡಿಬಿಡು ನಿಲ್ರಲ್ಲ ಅಲ್ಲ ಬುಟ್ಟಿ ಹಾಕೊಂಡು ಇದು ಮಾಡಿಬಿಡ್ರಲ್ಲ ಅಲ್ಲೇ ಅಲ್ಲೇ ಬುಟ್ಟಿ ಕೊಡಿ ಬಿಡ್ರಿ ಹತ್ರ ಎಲ್ಲರಿಗೂ ನಮಸ್ಕಾರ. ಕಳೆದ 31ನೇ ತಾರೀಕಿಗೆ ನಮ್ಮ ರಾಜ್ಯ ಆಡಳಿತ ಸುಧಾರಣಾ ಮಂತ್ರಿ ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರು ನಮ್ಮ ದಾಂಡೇಲಿ ನಗರದಲ್ಲಿ ಸ್ವಚ್ಛತಾ ಅಭಿಯಾನದ ಒಂದು ಕಾರ್ಯಕ್ರಮದ ಚಾಲನೆಯನ್ನು ನೀಡಿ 3 ದಿನಗಳವರೆಗೂ ಪ್ರತಿಯೊಂದು ವಾರ್ಡ್ಗಳಲ್ಲಿ ಹಾಗೂ ದಾಂಡೇಲಿಯ ಸಮಸ್ತ ಎಲ್ಲ ಸ್ಥಳಗಳಲ್ಲಿಯೂ ಸಹ ಒಳ್ಳೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಜಾಗೃತ ಸಂದೇಶವನ್ನು ಎಲ್ರಿಗೂ ನೀಡಿದ್ದಿತ್ತು. ಹಾಗಾಗಿ ಇವತ್ತಿಗೆ 3ನೇ ದಿನದ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾವು ಇವತ್ತು ಈ ವಾರ್ಡ್ ನಮ್ಮ 19ನೇ ವಾರ್ಡಲ್ಲಿ ನಾವು ಹಮ್ಮಿಕೊಂಡಿದ್ದಿರುತ್ತೆ. ಹಾಗೆ ಪ್ರತಿ ವಾರ್ಡ್ಗಳಲ್ಲಿ ಎಲ್ಲ ಸದಸ್ಯರು, ಎಲ್ಲ ಮುಖಂಡರು, ಪಕ್ಷದ ಹಿರಿಯ ಕಿರಿಯ ಮುಖಂಡರು, ಪಕ್ಷಾತೀತವಾಗಿ ಎಲ್ಲ
ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಅದೇ ಈ 3 ದಿನಕ್ಕೆ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ ಸಹ ನಮ್ಮ ವಾರ್ಡ್ಗಳಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ನಾನು ದಾಂಡೇಲಿಯ ಸಮಸ್ತ ಜನರಲ್ಲಿ ವಿನಂತಿ. ಯಾಕಂತಂದರೆ ನಮಗೆ ಕಸವನ್ನು ಒಯ್ಯಲಿಕ್ಕೆ ಗಾಡಿ ಬರ್ತಾ ಇದೆ, ಅದಕ್ಕೆ ನಾವು ಅಲ್ಲಿ ಇಲ್ಲಿ ಕಸವನ್ನು ಚೆಲ್ಲದೆ ಎಲ್ಲರೂ ಆ ಒಂದು ಕಸದ ಗಾಡಿ ಏನು ಬರುತ್ತೆ ಆ ಗಾಡಿಯಲ್ಲಿ ಕಸವನ್ನು ಕೊಡಬೇಕು ಅಂತ ಎಲ್ಲ ಸಮಸ್ತ